ತಾಲೂಕಿನ ದೇವರಾಯನದುರ್ಗದ ಬಳಿ ಇರುವ ಜನಪನಹಳ್ಳಿ ಕ್ರಾಸ್ ಬಳಿಯ ವಿವಿ ರೆಸಾರ್ಟ್ಗೆ ಅರ್ಧ ಕಿಲೋಮೀಟರ್ ಅಂತರದಿಂದ ರಸ್ತೆ ಸಂಪರ್ಕ ಹೊಂದುವಂತೆ ಸಂಪರ್ಕ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಇದು ದೇವರಾಯದುರ್ಗದ ಕಾಯ್ದಿಟ್ಟ ಅರಣ್ಯ ಪ್ರದೇಶವಾಗಿದೆ. 1 ಕಿಲೋಮೀಟರ್ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಜವಾಹರಲಾಲ್ ನೆಹರು ರವರ ವಿದ್ಯಾಸಂಸ್ಥೆ ಇದ್ದು, ವಿವಿ ರೆಸಾರ್ಟ್ನವರು ಬಳಸುವ ಧ್ವನಿವರ್ಧಕಗಳಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಮತ್ತು ವಿವಿ ರೆಸಾರ್ಟ್ ಹತ್ತಿರದ ನೀರಿನ ಕಟ್ಟೆ ಇದೆ. ಇಲ್ಲಿ ಕಾಡು ಪ್ರಾಣಿಗಳು ನೀರು ಕುಡಿಯಲು ಬರುತ್ತಿದ್ದು ಕಾಡು ಪ್ರಾಣಿಗಳಿಗೂ ಸಹ ಇದರಿಂದ ತೊಂದರೆಯಾಗುತ್ತಿದೆ. ಇದರ ಬಗ್ಗೆ ಅರಣ್ಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದರೂ ಸಹ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸದೆ ಸಾರ್ವಜನಿಕರ ಹಿತಾಸಕ್ತಿ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿರುತ್ತಾರೆ. ಏನು ನನ್ನ ಎಡಭಾಗದಲ್ಲಿ ಕಾಣ್ತಾ ಇದೆ, ಇದು ಮೀಸಲಿಟ್ಟ ಅರಣ್ಯ ಪ್ರದೇಶ ದೇವರಾಯನದುರ್ಗದ್ದು. ಇಲ್ಲಿ ವಿವಿ ರೆಸಾರ್ಟ್ ಏನು ಮಾಡಿದ್ದಾರೆ, ಈ ಭಾಗದಿಂದ ರಸ್ತೆ ಹಾದು ಹೋಗೋಂಥ ನೋಡಿ ನಿಮಗೆ ಕಾಣ್ತಾ ಇದೆ ನೋಡಿ, ಈ ಭಾಗದ್ದು ಇಲ್ಲಿ ರಸ್ತೆ ಮಾಡೋವಂಥ ವ್ಯವಸ್ಥೆ ಮಾಡೋಕ್ಕೆ ಹೊರಟಿದೆ ಅರಣ್ಯಾಧಿಕಾರಿಗಳು ಗಮನಕ್ಕೆ ತರದಲ್ಲ. ಅದರಿಂದ ನಾವು ಇದನ್ನು ಸುದ್ದಿ ಮಾಡಿದಾಗ ಈಗ ನೋಡಿ ಅಲ್ಲೇ ಒಂದು ತೆಗೆದು ಪಕ್ಕದಲ್ಲಿ ರೋಡ್ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ರೋಡ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ರೈತನು ಹೊಲಕ್ಕೆ ಹೋಗಬೇಕಾದ್ರೆ ಅರಣ್ಯದವರು ಒಂದು ಪಾಯಿಂಟ್ ಜಾಗ ಬಿಡಲ್ಲ. ಹಂಗಾಗಿ ಇಲ್ಲಿನ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ಮತ್ತು ಏನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮಾಲೀಕರು ಆಗಿರ್ಬೋದು, ಈ ರೋಡ್ ಮಾಡ್ಸೋಕ್ಕೆ ಹೊರಟಿದ್ದಾರೆ. ಇವರಿಗೆ ಯಾವ ಮಟ್ಟಕ್ಕೆ ಕೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಇಲ್ಲಿನ ಅಧಿಕಾರಿಗಳು ನೋಡಿ, ಇಲ್ಲಿ ಅರಣ್ಯ ಇಲಾಖೆ ದೇವರಾಯನದುರ್ಗ ಮೀಸಲಿಟ್ಟ ಅರಣ್ಯ ಪ್ರದೇಶ ಇಲ್ಲಿ ನಿಷೇಧ ಮಾಡಲಾಗಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ತಗೊಂಡು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ನಡೆಸಬೇಕಾಗುತ್ತೆ. ಅದರಿಂದ ತಮ್ಮ ಗಮನಕ್ಕೆ ಮತ್ತೊಮ್ಮೆ ತೊಗೊಂಬರ್ತಾ ಇದ್ದೀವಿ.